ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ್ ಅಕಾಡೆಮಿ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಅಡ್ಮಿಷನ್ ಪ್ರೋಸೆಸ್ಸು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನಾನು ಪೂರ್ಣ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನಲ್ಲಿ ಬರೀ ಮೂರೇ ಇದನ್ನು ಮಾತ್ರ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ನೀವು ಫಸ್ಟ್ SSLC ಮಾರ್ಕ್ಸ್ ಕಾರ್ಡು ಇಲ್ಲೇನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅದನ್ನು ಫಸ್ಟ್ ಇನ್ಫಾರ್ಮೇಷನ್ನ ತೆಗೆದಿಟ್ಕೊಳ್ಳಿ ಸ್ಟೂಡೆಂಟ್ಸ್. SSLC ಮಾರ್ಕ್ಸ್ ಕಾರ್ಡು, ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ, ಥಂಬ್ ಇಂಪ್ರೆಷನ್ನು, ಸಿಗ್ನೇಚರು. ನೋಡಿ, ಥಂಬ್ ಇಂಪ್ರೆಷನ್ನು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್ ಇವು ಮೂರು ಕೂಡ ನಿಮಗೆ ಯಾವ ಫಾರ್ಮೇಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು JPG ಫಾರ್ಮೇಟಲ್ಲಿ ಇರಬೇಕಾಗತ್ತೆ. ಉಳಿದ ಎಲ್ಲ ಅಂದರೆ SSLC, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಸ್ಟಡಿ ಸರ್ಟಿಫಿಕೇಟ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಹಾಗೂ 8th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಇವಿಷ್ಟು ಸ್ಟಡಿ ಸರ್ಟಿಫಿಕೇಟು ಮೊದಲು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು ಸ್ಟೂಡೆಂಟ್ಸ್. ಅವೆಲ್ಲ PDF ಫಾರ್ಮೇಟಲ್ಲಿ ಇರಬೇಕು. PDF ಫಾರ್ಮೇಟ್ ಅಂತ ಹೇಳಿದ್ರೆ ಜಸ್ಟ್ ಫೋಟೋ ತೆಗೆದು ಅದನ್ನು ನೀವೇನು ಮಾಡಿ PDF ಫಾರ್ಮೇಟಲ್ಲಿ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಿ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಸೊ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಮೊದಲು ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ದಯವಿಟ್ಟು ಫಸ್ಟ್ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಲಾಸ್ಟಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ. ಸೊ ಇಲ್ಲಿ ಮೊದಲನೇದಾಗಿ ನೀವು KE ವೆಬ್ಸೈಟ್ಗೆ ಹೋಗ್ತೀರಾ ಹಾಗೂ ಅಲ್ಲಿ ನಿಮಗೆ PGCET 2024ಗೆ ನೀವು ಆಪ್ಷನ್ಸ್ಗೆ ಹೋದರೆ ನೀವು ಅಂದರೆ ಅಡ್ಮಿಷನ್ಸಲ್ಲಿ ಅಲ್ಲಿ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಒಂದು ನಿಮಗೆ PGCET MCA ಅಪ್ಲಿಕೇಶನ್ ಲಿಂಕ್ ಅಂತ ಬರುತ್ತೆ, ಇನ್ನೊಂದು ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಬರುತ್ತೆ. ಇನ್ಫಾರ್ಮೇಷನ್ ಬುಲೆಟಿನ್ ನಾನು ನೆನ್ನೆ ಕೊಟ್ಟಿದ್ದೀನಿ ಇನ್ಫಾರ್ಮೇಷನು. ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇವಿಷ್ಟು ಇನ್ಫಾರ್ಮೇಷನ್ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಕೊಟ್ಟಿರೋದು ಜಸ್ಟು ನಿಮ್ಗೇನು ಕೊಟ್ಟಿದ್ದಾನೆ, SSLC ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಡಿಗ್ರಿ ಮಾರ್ಕ್ಸ್ ಕಾರ್ಡು ಅದನ್ನು ಮಾತ್ರ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ಮೊದಲು ರಿಜಿಸ್ಟ್ರೇಷನ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ ಲಿಂಕು ಅಂದರೆ ಫಸ್ಟ್ ಯೂಸರ್ನ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇನ್ಫಾರ್ಮೇಷನ್ಸ್ ಬರುತ್ತೆ. ಅಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ನೀವು ಕಲ್ಯಾಣ ಕರ್ನಾಟಕನ ಅಥವಾ ನಾರ್ಮಲ್ ಅದು ನೀವು ಕರ್ನಾಟಕದಲ್ಲಿ ಓದಿರೋದು ಅಥವಾ ಬೇರೆ ಒಂದು ಸ್ಟೇಟ್ ಬೋರ್ಡಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ. ಇನ್ ಕೇಸ್ ನೀವು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಓದಿದರೆ ಎಸ್ ಅಂತ ಕೊಡಿ. ಸೊ ಹಾಗೂ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿದ ರಿಜಿಸ್ಟರ್ ನಂಬರ್ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ಅದನ್ನು ಹಾಕಿದ ತಕ್ಷಣ ನಿಮ್ಗೇನು ಬರುತ್ತೆ, ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು, ಫಾದರ್ ನೇಮು, ಮದರ್ ನೇಮು, ಪ್ರತಿಯೊಂದು ಇನ್ಫಾರ್ಮೇಷನು ಬರುತ್ತೆ. ನಾನು ಇಲ್ಲಿ ಇನ್ಫಾರ್ಮೇಷನ್ ನಮ್ಮ ಸ್ಟೂಡೆಂಟ್ ಹಾಕಿರೋದ್ರಿಂದ ನಾನು ಅದನ್ನು ಬ್ಲರ್ ಮಾಡಿದ್ದೀನಿ. ಆ ಉದ್ದೇಶಕ್ಕೆ ಬ್ಲರ್ ಮಾಡಿದ್ದೀನಿ, ಇನ್ಫಾರ್ಮೇಷನ್ ಇದು ಮಾಡಬಾರ್ದು ಅಂತ. ಅಲ್ಲಿ ನ್ಯಾಷನಾಲಿಟಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ID ಹಾಗೂ ಫೋನ್ ನಂಬರ್ನ ಫಸ್ಟು ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲಿ ಸರಿ ಇದೆ ಅಂತ ಹೇಳಿದ್ರೆ ನಾರ್ಮಲಿ ಎಲ್ಲಾದರೂ ಇಂಟರ್ಲಿಂಕ್ ಇರುತ್ತೆ, ಅಲ್ಲಿ ನಿಮಗೆ ಕರೆಕ್ಟಾಗೇ ಬರುತ್ತೆ. ಓಕೆ, ಸೊ ಫಸ್ಟ್ ನೀವೇನು ಮಾಡಿ ನಿಮ್ಮ ರಾಷ್ಟ್ರೀಯತೆ, ನ್ಯಾಷನಾಲಿಟಿ ಕೊಡಿ, ನೆಕ್ಸ್ಟ್ ಇಮೇಲ್ ID ಕೊಡಿ. ಸೊ ಅದ್ರ ನೆಕ್ಸ್ಟ್ ಏನು ಬರುತ್ತೆ ನಿಮಗೆ, ಎಂಟರ್ ದ ಕ್ಯಾಪ್ಚಾ. ಸೊ ಕ್ಯಾಪ್ಚಾ ಹಾಕಿದ ತಕ್ಷಣ ನಿಮಗೆ ಫರ್ದರ್ ನಿಮಗೆ ಮೂಮೆಂಟ್ ಬರುತ್ತೆ. ಸೊ ಅಲ್ಲಿ ಇನ್ಫಾರ್ಮೇಷನ್ ಏನು ಬರುತ್ತೆ ಅಂತ ನೋಡೋಣ ಈಗ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ತೆಗೆದಿಟ್ಕೊಂಡಿರಿ ಸ್ಟೂಡೆಂಟ್ಸ್. ಓಕೆ, ಸೊ ಕ್ಯಾಪ್ಚಾ ಎಂಟ್ರಿ ಮಾಡಿ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರು ಜನ್ರೇಟ್ ಆಗುತ್ತೆ. ಹಾಗೂ ಇಲ್ಲಿ ಫಸ್ಟು ಪಾಸ್ವರ್ಡನ್ನು ಕೊಡಬೇಕಾಗತ್ತೆ. ಸೊ ಮುಂದೆ ಬರುತ್ತೆ ನಿಮಗೆ ಪಾಸ್ವರ್ಡ್ನ, ಯಾವುದೇ ಪಾಸ್ವರ್ಡ್ ಕೊಟ್ಟರು ಕೂಡ ಅದನ್ನು ಬರೆದಿಟ್ಕೊಳ್ಳಿ. ಇಲ್ಲಾದ್ರೂ ಅದನ್ನು ಮರಿಬೇಡಿ ದಯವಿಟ್ಟು. ಎಗೈನ್ ನೀವು ಮರೆತರೆ ಎಗೈನ್ ನಿಮ್ಮ ಅಪ್ಲಿಕೇಶನ್ ಲೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್. ಓಕೆ, ಸೊ ನಾನು ಏನೇನು ಹೇಳ್ತೀನಿ ಇಲ್ಲಿ ಅದನ್ನು ದಯವಿಟ್ಟು ಪಾಲಿಸಿ. ಓಕೆ, ಪಾಸ್ವರ್ಡ್ ಕೊಡಬೇಕಾದ್ರೆ ಸೊ ನಿಮ್ಮ ನೇಮು ಅಥವಾ ಏನಾದರೂ ಕೊಡಿ. ಸೊ ಅದರಲ್ಲಿ ಒಂದು ಆಲ್ಫಾಬೆಟ್ಟು ಕ್ಯಾಪಿಟಲ್ಲು, ಇನ್ನೊಂದು ಮಿಕ್ಕಿದ ಆಲ್ಫಾಬೆಟ್ಟು ಸ್ಮಾಲ್ ಆಲ್ಫಾಬೆಟ್ಟು, ಜೊತೆಗೆ ಒಂದು ಸಿಂಬಲ್ಲು ಹಾಗೂ ನಂಬರ್ಸನ್ನು ಇಷ್ಟನ್ನು ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕಾಗಿ ಅದು ಪಾಸ್ವರ್ಡನ್ನು ತಗೊಳುತ್ತೆ. ಸೊ ಒನ್ಸ್ ಯು ಕ್ರಿಯೇಟೆಡ್ ದ ಪಾಸ್ವರ್ಡ್, ಸೊ ನೀವು ಅಪ್ಲೈ ಅಂತ ಕೊಟ್ಟ ತಕ್ಷಣ ನಿಮ್ಗೇನು ಬರುತ್ತೆ, ನಿಮಗೆ ಅಪ್ಲಿಕೇಶನ್ ನಂಬರನ್ನು ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಅದನ್ನು ಫೋಟೋ ತೆಗೆದಿಟ್ಕೊಳ್ಳಿ. ಇನ್ ಕೇಸ್ ನಿಮಗೆ ಮೆಸೇಜ್ ಬರಲಿಲ್ಲ ಅಂತ ಹೇಳಿದ್ರೆ. ಸೊ ಅದು ಡಿಸ್ಪ್ಲೇ ಆಗುತ್ತೆ. ನಾನು ತೋರಿಸ್ತೀನಿ ಈಗ ಡಿಸ್ಪ್ಲೇ ಯಾವ ರೀತಿ ಆಗುತ್ತೆ ಅಂತ. ಎಸ್, ನೀವು ನೋಡ್ಬೋದು ಅಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ,
ಸೊ ಈ ರೀತಿ ಪೇಜ್ ಓಪನ್ ಆಗ್ತದೆ. ಅಲ್ಲಿ ನೋಡ್ಬೋದು ನೀವು. ಸೊ ಅಂದರೆ ನಾನು ಬ್ಲರ್ ಮಾಡಿದ್ದೀನಿ ಅಲ್ಲಿ ನಿಮಗೆ ಯೂಸರ್ ಐ ಡಿ ಮತ್ತು ಹಾಗೂ ಪಾಸ್ವರ್ಡ್ ಎರಡೂ ಕೂಡ ಡಿಸ್ಪ್ಲೇ ಆಗುತ್ತೆ. ಅದನ್ನು ಫೋಟೋ ತೆಗೆದಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೂಸರ್ ಐ ಡಿ ಯಾಕಂತ ಹೇಳಿದ್ರೆ ನೀವು ಲಾಗಿನ್ ಮಾಡಬೇಕು ಅಂತ ಹೇಳಿದ್ರೆ ಯೂಸರ್ ಐ ಡಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಪಾಸ್ವರ್ಡನ್ನ ನೀವು ಬರೆದಿಟ್ಕೊಂಡಿರ್ತೀರ, ಬಟ್ ಯೂಸರ್ ಐ ಡಿ ತುಂಬ ಬೇಕಾಗುತ್ತೆ. ಸೊ ಇಲ್ಲಿ ಎಗೇನ್ ನಿಮ್ಗೆ ಏನಾಗುತ್ತೆ, ಲಾಗಿನ್ ಪೇಜ್ಗೆ ಹೋಗುತ್ತೆ. ಸೊ ಲಾಗಿನ್ ಪೇಜ್ಗೆ ಹೋದ ತಕ್ಷಣ ಏನೊಂದು ನಿಮಗೆ ಅಲ್ಲಿ ಯೂಸರ್ ಐ ಡಿ ಬಂದಿತ್ತು ಅದನ್ನು ಅಲ್ಲಿ ಟೈಪ್ ಮಾಡಿ, ನಿಮ್ಮ ಪಾಸ್ವರ್ಡ್ ಟೈಪ್ ಮಾಡಿ, ನೀವು ಕ್ಯಾಪ್ಚನ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಪ್ರೋಸೆಸ್ಗೆ ಅದು ದಾರಿಯನ್ನು ತೋರಿಸುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಶು ಕೀಪ್ ಯುವರ್ ಯೂಸರ್ ಐ ಡಿ. ಓಕೆ, ಶು ಕೀಪ್ ರೆಡಿ ವಿತ್ ಎವ್ರಿಥಿಂಗ್ ಡಾಕ್ಯುಮೆಂಟ್ಸ್. ಸೊ ಫಸ್ಟ್ ಐ ಹ್ಯಾವ್ ಶೋನ್ ಯು ದ ಡಾಕ್ಯುಮೆಂಟ್ಸ್. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ನಾನು ತೋರಿಸಿದ್ದೆ. ಸೊ PDF-ನಲ್ಲಿ ಯಾವುದು ಇರಬೇಕು, ಇನ್ಕಮ್ ಸರ್ಟಿಫಿಕೇಟ್, SSLC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್ and study certificate. These information should be in the format PDF format, and remaining your thumb impression, photo and signature in JPG format. Okay, JPG format ಅಲ್ಲಿ ಇರಬೇಕು. ಫಸ್ಟ್ ಅದನ್ನು ರೆಡಿ ಮಾಡಿಕೊಂಡೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಈಗ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಲಾಗಿನ್ ಪೇಜ್ಗೆ ಹೋದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತ ನೋಡೋಣ, ಏನು ಡಿಸ್ಪ್ಲೇ ಆಗುತ್ತೆ ಅಂತ. ಎಸ್, ಇಲ್ಲಿ ನೋಡ್ಬೋದು ನೀವು. ಸೊ ಲಾಗಿನ್ ಪೇಜ್ಗೆ ಹೋದ ತಕ್ಷಣ ಫಸ್ಟು ಜನರಲ್ ಡೀಟೇಲ್ಸ್ ಬರುತ್ತೆ. ಸೊ ಈ ಜನರಲ್ ಡೀಟೇಲ್ಸಲ್ಲಿ ನಿಮಗೆ ನೀವೇನು SSLC ಮಾರ್ಕ್ಸ್ ಕಾರ್ಡಲ್ಲಿ ಏನೇನಿರುತ್ತೆ ಅಂದರೆ ಫಾದರ್ ನೇಮ್, ಮದರ್ ನೇಮ್, ನಿಮ್ಮ ಒಂದು ಜೆಂಡರು, ಡೇಟ್ ಆಫ್ ಬರ್ತ್, ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಮೊಬೈಲ್ ನಂಬರ್, ಇಮೇಲ್ ಐ ಡಿ ಆಲ್ರೆಡಿ ಕೊಟ್ಟಿರ್ತೀರ, ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ ನೀವು, ಯಾವ ಸ್ಟೇಟ್ ಅಂತ ಚೆಕ್ ಮಾಡ್ತೀರಾ, ಯಾವ ಒಂದು ತಾಲೂಕು ಅಂತ ಇದು ಮಾಡ್ತೀರಾ, ಯಾವ ಒಂದು ಡಿಸ್ಟಿಕ್ ಅಂತ ಇದು ಮಾಡ್ತೀರಾ, ಡಿಸ್ಟಿಕ್ ಆದಮೇಲೆ ತಾಲೂಕು ಮಾಡ್ತೀರಾ, ಪಿನ್ ಕೋಡ್ ಹಾಕ್ತೀರಾ, ನಿಮ್ಮ ಅಡ್ರೆಸ್ ಬರೀತೀರಾ, ಹಾಗೂ ಕ್ವಾಲಿಫಿಕೇಷನ್ ಹಾಕ್ಬೇಕಾಗ್ತದೆ. ರಾಷ್ಟ್ರೀಯತೆ, ನ್ಯಾಷನಾಲಿಟಿನೂ ಹಾಕ್ಬೇಕಾಗತ್ತೆ. ನೆಕ್ಸ್ಟು ರೆಸಿಡೆಂಟ್ ಆಫ್ ಇಂಡಿಯಾನ, ರಿಲಿಜನ್ ಯಾವುದು, ಹಾಗೂ ಮದರ್ ಟಂಗ್ ಯಾವುದು, ಇಷ್ಟು ಇನ್ಫಾರ್ಮೇಷನ್ನ ನೀವು ಫಸ್ಟು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ತಕ್ಷಣ ಅಲ್ಲಿ ಫಸ್ಟು ಸೇವ್ ಬಟನ್ ಇರುತ್ತೆ ಸ್ಟೂಡೆಂಟ್ಸ್. ಫಸ್ಟು ಯಾವಾಗಲೂ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ಗೆ ಹೋಗ್ಬೇಕಾದ್ರೂ ಮೊದಲೇನು ಮಾಡಬೇಕಾಗತ್ತೆ, ನೀವು ಸೇವ್ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ಇಲ್ಲೇನು ಕಾಣಿಸ್ತಾರೆ ಡಿಸ್ಪ್ಲೇ ಆಗ್ತಾಯಿದೆ. ನಾನು ಎಲ್ಲನೂ ಬ್ಲರ್ ಮಾಡಿದ್ದೀನಿ. ಉದ್ದೇಶ ಇಷ್ಟೇ, ಇದು ನಮ್ಮ ವಿದ್ಯಾರ್ಥಿಯ ಒಂದು ಇನ್ಫಾರ್ಮೇಷನ್ ಹಾಕ್ಬೇಕಾದ್ರೆ ಅವ್ರ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ. ಆ ಪರ್ಪಸ್ಗೋಸ್ಕರ ನಾನು ಅದನ್ನು ಬ್ಲರ್ ಮಾಡಿದ್ದೀನಿ. ಸೊ ಇದಾದ ನಂತರ ಫಸ್ಟು ಸೇವ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಂತ ಕೊಡುತ್ತೆ, ಅಂದರೆ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಮಾಡಿ. ಯಾಕಂತ ಹೇಳಿದ್ರೆ ಒಂದು ಇನ್ಫಾರ್ಮೇಷನ್ ನೀವು ರಾಂಗ್ ಆಗಿ ಹಾಕಿದ್ರೂ ಕೂಡ ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ಸು ಬ್ಯಾನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ಲೀಸ್ ಎಸ್, ಈಗ ಏನು ಮಾಡಿ ಅಲ್ಲಿ ಸೇವ್ ಬಟನ್ನ ಕೊಡಿ. ಸೇವ್ ಕೊಟ್ಟ ತಕ್ಷಣ ಅಲ್ಲಿ ಕೆಳಗಡೆ ನಿಮಗೆ ಕಾಣಿಸುತ್ತೆ ನೆಕ್ಸ್ಟ್ ಪೇಜ್ ಅಂತ ಇರುತ್ತೆ. ಓಕೆ, ಎಲಿಜಿಬಿಲಿಟಿ ಕ್ಲಾಸ್ಗೆ ಹೋಗುತ್ತೆ. ಎಲಿಜಿಬಿಲಿಟಿ ಕ್ಲಾಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಕ್ಲಾಸ್ ಎ, ಕ್ಲಾಸ್ ಬಿ ಬಗ್ಗೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡು ಇಲ್ಲಿ ಆ್ಯಕ್ಚುಲಿ ಅವ್ರು ಪ್ರಿಫರ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಡಿಗ್ರಿ ಸ್ಟ್ಯಾಂಡರ್ಡ್ವರೆಗೂ. ಬಟ್ ನೀವೇನಂತ ಹೇಳಿದ್ರೆ ಕ್ಲಾಸ್ ಎ ಬರಬೇಕು ಅಂದರೆ ಕರ್ನಾಟಕ ಸ್ಟೇಟಲ್ಲಿ ಓದಿದ್ದೀನಿ ಅಂತ ಹೇಳಿದ್ರೆ ನೀವು SSLC ಅಥವಾ PUC ಎರಡರಲ್ಲೊಂದು ನೀವು ಕರ್ನಾಟಕದಲ್ಲಿ ಓದಿರಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಏನು ಹೇಳ್ತಾನೆ ಅವನು, ಎಸ್ ಹೌ ಮೆನಿ ಇಯರ್ಸ್ ನೀವು ಇಲ್ಲಿ ಓದಿದ್ರೆ ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಾಂಗಾಗಿ ಕೊಟ್ಟಿದ್ದಾನೆ. ನಾನು ಆಲ್ರೆಡಿ ಹೇಳಿದ್ದೀನಿ PUCT ಇನ್ನೂ ಕೂಡ ಅವರು KE ಅಥಾರಿಟಿ ಇನ್ನೂ ಬುದ್ಧಿ ಕಲಿಯಲ್ಲ ಅವರು. ಸೊ ಅಲ್ಲಿ ಇನ್ಫಾರ್ಮೇಷನ್ ರಾಂಗ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ ಬಾರ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಅಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫೈನಲ್ ಇಯರ್ ಡಿಗ್ರಿ ಎಷ್ಟು 12 ಇಯರ್ಸ್ ಅಂತ ಕೊಟ್ಟಿದ್ದಾನೆ. 12 ಅಕಸ್ಮಾತ್ ನೀವು ಪೂರ್ತಿ ಕರ್ನಾಟಕದಲ್ಲೇ ಓದಿದರೆ 12 ಇಯರ್ಸ್ ಅಂತ ಕೊಡಿ. ಸೊ ಅದ್ರ ನೆಕ್ಸ್ಟ್ ನಿಮ್ಗೆ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಬೋರ್ಡ್ ಅಂತಿದೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಕೊಡಿ. ಅದರಾದ ತಕ್ಷಣ ಡಿಗ್ರಿ ಯಾವುದು ಅಂತ ಕೇಳಿದ್ದೇನೆ, ಡಿಗ್ರಿ ಸ್ಟಡಿ ಸ್ಟೇಟು ಕರ್ನಾಟಕ ಕೊಡಿ. ಅದಕ್ಕೂ ಆ್ಯಕ್ಚುಲಿ ಇವೆಲ್ಲ ಇನ್ಫಾರ್ಮೇಷನು CET ಅಂದರೆ ಈ UG CETಗೆ ಹೋಗ್ತಾರಲ್ಲ ಇಂಜಿನಿಯರಿಂಗ್ಗೆ, ಅವರು ಕೊಡ್ತಕ್ಕಂಥ ಇನ್ಫಾರ್ಮೇಷನು. ಹಾಗಾಗಿ ನಿಮಗೂ ಕೂಡ ಅದೇ ಲಿಂಕನ್ನ ಇದು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಯಾರು ಕೂಡ ನೀವು ಟೆನ್ಷನ್ ಆಗಬೇಡಿ. ಈ ಇನ್ಫಾರ್ಮೇಷನ್ ಎಲ್ಲ
ಎಲ್ಲದಕ್ಕೂ ನಾನು ಏನು ಕೊಡ್ತಾಯಿದ್ದೀನಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಕೊಡಿ. ನೆಕ್ಸ್ಟು 12th ಸ್ಟ್ಯಾಂಡರ್ಡು ನಿಮ್ಮ PUCನಲ್ಲಿ ಕೊಟ್ಟಿರ್ತಕ್ಕಂಥ ರಿಜಿಸ್ಟರ್ ನಂಬರ್ ಟೈಪ್ ಮಾಡಿ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ, PUCನಲ್ಲಿ ಕೊಟ್ಟಿರೋದು. ನಾನು ಇನ್ಫಾರ್ಮೇಷನ್ನು ಇದಾಗಬಾರ್ದು ಅಂತ ನಾನು ನಮ್ಮ ಸ್ಟೂಡೆಂಟ್ಸ್ ಅದು ಬ್ಲರ್ ಮಾಡಿದ್ದೀನಿ. ಓಕೆ, ಸೊ ಅದಾದ ನಂತರ ನೀವು ಯಾವ ಇಯರ್ ಪಾಸ್ ಆಗಿದ್ದು ಅಂದರೆ ಯಾವ ಇಯರು ಅಲ್ಲಿ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ. ಆ ಮಾರ್ಕ್ಸ್ ಕಾರ್ಡಲ್ಲಿ ನೋಡಿಕೊಂಡು ಯಾವುದಿದೆ ಅಂತ ದಯವಿಟ್ಟು ನಿಮಗೆ ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಯಾವ ಡಿಸ್ಟಿಕ್ಕು ಅಂತ ಕೇಳುತ್ತೆ, ಯಾವ ಕಾಲೇಜ್ ಅಂತ ಕೇಳುತ್ತೆ. ನೆಕ್ಸ್ಟು ಡಿಡ್ ಯು ಅಪಿಯರ್ ಇನ್ ದ PGCET ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಅಪಿಯರ್ ಆಗಿದೆ ಅಂತ ಬರುತ್ತೆ, ನೋ ಅಂತ ಕೊಡಿ. ಓಕೆ, ಸೊ ನೋ ಅಂತ ಕೊಡಿ ಅದಕ್ಕೆ. ಸೊ ನೆಕ್ಸ್ಟ್ ಸೆಕ್ಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಹ್ಯಾವ್ ಯು ಒಬ್ಟೈನ್ಡ್ PGCET ಆ್ಯಂಡ್ ಜಾಯ್ನ್ಡ್ ದ ಕಾಲೇಜ್, ನೋ ಅಂತ ಕೊಡಿ ಅದಕ್ಕೂ ಕೂಡ. ನೆಕ್ಸ್ಟ್ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ತಕ್ಷಣ ನಿಮ್ಗೇನಾಗುತ್ತೆ, ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೇವ್ ಕೊಡಿ ಫಸ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್, ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗಳು ನೋಡಿ, ಇದು ಕೊಟ್ಟ ತಕ್ಷಣ ನಿಮಗೆ ಯಾವ ಕ್ಲಾಸ್ ಅಂತ ಬರುತ್ತೆ, ಕ್ಲಾಸ್ ಏನಾ ಅಂತ. ಅದೇ ನೀವು ಕ್ಲಾಸ್ ಏನು A B ಯಾವುದು ನೀವು ಚೂಸ್ ಮಾಡೋದು ಬೇಕಾಗಿಲ್ಲ, ಅಲ್ಲಿ ಕೊಡೋ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಲಾಸ್ಟ್ ಒನ್ ಅದೇ ತೊಗೊಂಡಿದ್ದೆ ಇವ್ರಿಗೆ, ಕ್ಲಾಸ್ A ಅಂತ. ಯಾಕೆ, ಅವರು 12 ಇಯರ್ಸ್ ಕೊಟ್ಟಿದ್ದಾರೆ, 12 ಇಯರ್ಸ್ ಕರ್ನಾಟಕ ಸ್ಟಡಿ ಮಾಡಿದ್ದೀನಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಸೊ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಸರ್ವೇಷನ್ನು. ನೀವು GM ಹೊರತುಪಡಿಸಿ ಬೇರೆ ಮಾರ್ಗವನ್ನು ಅಂದರೆ ಬೇರೆ ವರ್ಗವನ್ನು ಅಂದರೆ OBC ಅಥವಾ SC ST ಮತ್ತು ಇದನ್ನು ಮಾಡ್ತೀರಾ, ಎಸ್ ಅಂತ ಕೊಡಿ. ಇನ್ ಕೇಸ್ ನಿಮ್ಮ 2A 2B 3A 3B ಈ ರೀತಿ ಏನಾದರೂ ಕ್ಯಾಸ್ಟ್ ಇದ್ದರೆ SC ST ಎಸ್ ಅಂತ ಕೊಡಿ. ಅದಾದ ತಕ್ಷಣ ನಿಮ್ಮ RD ನಂಬರ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಿಮ್ಮ ಹತ್ರ ಏನಾದರೂ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಫಸ್ಟು ಮಾಡಿಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ, ಇಲ್ಲ ಅಂದರೆ ಇದು ತೊಗೊಳ್ಳೋದಿಲ್ಲ. ಇಲ್ಲಾಂದರೆ ನೀವು ಜನರಲ್ ಮೆರಿಟ್ ಅಂತ ತೊಗೊಬಿಡ್ತೀವಿ. ಯಾಕೆಂತ ಹೇಳಿದ್ರೆ ಇಲ್ಲಿ RD ನಂಬರ್ ಹೊಡೆದು ಚೆಕ್ ಅಂತ ಕೊಟ್ಟರೆ ನಿಮ್ಮ ಫುಲ್ ಇನ್ಫಾರ್ಮೇಷನ್ ಬರುತ್ತೆ. ನಿಮ್ಮ ತಂದೆ ಹೆಸರು, ನಿಮ್ಮ ಹೆಸರು, ನೀವು ಎಷ್ಟು ಇನ್ಕಮ್ಮು, ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ಹಾಗಾಗಿ ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಗೆಟ್ ಯುವರ್ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಸ್ಟ್, ಎಕ್ಸೆಪ್ಟ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಓಕೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಬೇಕಾಗೋದಿಲ್ಲ. ಬಟ್ ಬೇರೆ ವಿದ್ಯಾರ್ಥಿಗಳು 2A 2B 3A 3B SC ST ಕ್ಯಾಟಗರಿ 1 ಇಷ್ಟು ಸ್ಟೂಡೆಂಟ್ಸು ಕೂಡ ದಯವಿಟ್ಟು ನೀವು ತೊಗೊಳ್ಳೇಬೇಕಾಗುತ್ತೆ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಕೊಟ್ಟ ತಕ್ಷಣ ನಿಮಗೆ ಅಲ್ಲಿ ಬಂದ್ಬಿಡುತ್ತೆ, ನಿಮ್ಮ ಪೂರ್ತಿ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ RD ನಂಬರಲ್ಲಿ ಎಷ್ಟು ಇನ್ಕಮು, ಪ್ರತಿಯೊಂದು ಬರುತ್ತೆ ಸ್ಟೂಡೆಂಟ್ಸಲ್ಲಿ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎರಡನ್ನೂ ಕೂಡ ನೀವು RD ನಂಬರ್ನ ಇಲ್ಲಿ ಫಸ್ಟು ಚೆಕ್ ಮಾಡಿ, ಅಲ್ಲಿ ಇನ್ಫಾರ್ಮೇಷನ್ ಬರೋದು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕಾನ್ಫಿಡೆನ್ಷಿಯಲ್, ದಟ್ಸ್ ವೈ ಐ ಹ್ಯಾವ್ ಬ್ಲರ್ಡ್ ಇಟ್. ಸೊ ಅದು ಕೊಟ್ಟ ತಕ್ಷಣ ನೆಕ್ಸ್ಟ್ ನಿಮಗೆ ಅಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಕಲ್ಯಾಣ ಕರ್ನಾಟಕನ ಅಂತ. ಇನ್ ಕೇಸ್ ನೀವು ಹೈದರಾಬಾದ್ ಕರ್ನಾಟಕ ಆದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸ್ಪೆಷಲ್ ಕ್ಯಾಟಗರಿನ ಅಂತ ಕೊಟ್ಟರೆ ಅದಕ್ಕೂ ಕೂಡ ನೋ ಕೊಡಿ. ಸ್ಪೆಷಲ್ ಕ್ಯಾಟಗರಿನೇ ಬೇರೆ, ಅದಕ್ಕೂ ಕೂಡ ನೀವೇನು ಮಾಡಿ, ನೋ ಅನ್ನು ಕೊಡಿ. ನೋ ಅನ್ನು ಕೊಟ್ಟು ಸೇವ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಾ ನೀವು. ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಅಂತ ಬರುತ್ತೆ ಕೆಳಗಡೆ. ನೆಕ್ಸ್ಟ್ ಪೇಜನ್ನು ಕ್ಲಿಕ್ ಮಾಡಿ ನೋಡಿ, ಒಂದೊಂದೇ ಇನ್ಫಾರ್ಮೇಷನ್ನು. ಸೊ ನೆಕ್ಸ್ಟ್ ಪೇಜ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ಸ್ಟಡಿ ಡೀಟೇಲ್ಸ್ ಅಂತ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಟಡಿ ಡೀಟೇಲ್ಸ್ ಅಂತ ಹೇಳಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಯಾಕೆ ಈ ರೀತಿ ಕೊಡ್ತಾನೆ ಅಂತ ಹೇಳಿದ್ರೆ, ಕೆಲವರು ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಒಂದು ಸ್ಕೂಲು, 5th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಒಂದು ಸ್ಕೂಲು, ಈ ರೀತಿ ಓದಿರ್ತಾರೆ. ಅಂಥ ಮಕ್ಕಳಿಗೆ ಇದಾಗಲಿ ಅಂತ. ಬಟ್ ನೀವೇನು ಮಾಡಿ ಇಲ್ಲಿ ಒಬ್ಸರ್ವ್ ಮಾಡ್ಬೋದು ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 8th 9th 10th, ಸೊ 3 ಸೇರಿದ್ರೆ ನಿಮಗೆ 5 years ಅಂತ ತೋರಿಸ್ತಾ ಇದೆ. ಇಲ್ಲಿ ಲಾಸ್ಟಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ನೀವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಕ್ಲಾಸ್ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಕ್ಲಾಸ್ 1 ಅಂತ ಎಂಟ್ರಿ ಮಾಡಿ, ಯಾವ ಇಯರು ಅಂದರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ 2009 ಓದಿರ್ತಾರೆ ಫಸ್ಟ್ ಸ್ಟ್ಯಾಂಡರ್ಡು. ಕರ್ನಾಟಕ ಸ್ಟೇಟ್ ಬೋರ್ಡ್ ಕೊಡಿ, ಯಾವ ಜಿಲ್ಲೆ ಓದಿದ್ದು, ಅದರ ಕೆಳಗಡೆ ಸ್ಕೂಲು, ಅದನ್ನು ಓಕೆ ಕೊಟ್ಟರೆ ಅಲ್ಲಿ ಎಂಟ್ರಿ ಆಗುತ್ತೆ.
ಸೊ ಈಗ ನೋಡಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು, ಈಗ ಥರ್ಡ್ ಸ್ಟ್ಯಾಂಡರ್ಡು. ಪ್ರತಿಯೊಂದಕ್ಕೂ ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡು ನೀವೆಲ್ಲಿ ಓದಿದ್ದು ನೋಡಿ. ಥರ್ಡ್ ಸ್ಟ್ಯಾಂಡರ್ಡ್ ಕೊಡ್ತಾ ಇದ್ದೀನಿ ಈಗ. ಥರ್ಡ್ ಸ್ಟ್ಯಾಂಡರ್ಡು ಸೇಮ್ 2011 ಕರ್ನಾಟಕ ಸ್ಟೇಟ್ ಮೈಸೂರು ಶ್ರೀ ನಟರಾಜ ಹೈಸ್ಕೂಲ್. ಓಕೆ, ಸೇಮ್ ಅಗೈನ್ ಥರ್ಡ್ ಸ್ಟ್ಯಾಂಡರ್ಡ್ ಒಟ್ಟಾಗುತ್ತೆ ಎಲ್ಲ ಆಪ್ಷನ್ಸಲ್ಲಿ. ಫೋರ್ತ್ ಸ್ಟ್ಯಾಂಡರ್ಡ್ ಬಂತು. ಫೋರ್ತ್ ಸ್ಟ್ಯಾಂಡರ್ಡು ಅಗೈನ್ ಒಂದೊಂದು ಇಯರ್ ಇನ್ಕ್ರೀಸ್ ಮಾಡ್ತಾ ಹೋಗಿ. 2012 ಇದ್ದಿದ್ದು 2013 ಆಗುತ್ತೆ. ಆ ರೀತಿ ನೀವೇನು ಮಾಡಿ ಒಂದೊಂದೇ ಇಯರು ಚೆಕ್ ಮಾಡ್ತಾ ಬನ್ನಿ. ಕರ್ನಾಟಕ ಸ್ಟೇಟ್ ಬೋರ್ಡಾ, ಯಾವ ಡಿಸ್ಟಿಕ್ಕು ಕೊಡಿ, ಅಗೈನ್ ಆ್ಯಡ್ ಕೊಡಿ ಅಲ್ಲಿ. ಸೊ ಇದು ಸ್ವಲ್ಪ ಲೆಂತಿ ಪ್ರೋಸೆಸ್ಸು, ಬಟ್ ಪ್ಲೀಸ್ ಇದನ್ನು ಫಾಲೋ ಮಾಡ್ಕೊಂಡೋಗಿ. ನಾನು ಇಲ್ಲಿ ನಿಮಗೆ ಈಸಿಯಾಗಿ ನೋಡಿ, 4th ಆದಮೇಲೆ 5th ಮಾತ್ರ ಬರುತ್ತೆ ಆಪ್ಷನ್ಸು ನಿಮಗೆ. 2012 ಆಗಿತ್ತು, 2013 ಹೋಗ್ತೀರಾ. ಬೋರ್ಡ್ ಯಾವುದು? ಕರ್ನಾಟಕ ಸ್ಟೇಟ್ ಬೋರ್ಡು. ಡಿಸ್ಟಿಕ್ಕು ಮೈಸೂರು. ಅಗೈನ್ ಸೇಮ್ ಸ್ಕೂಲ್ ಇದ್ದರೆ ಸೇಮ್ ಸ್ಕೂಲು ಆ್ಯಡ್ ಕೊಂತ ಕೊಡಿ. ಡಿಫ್ರೆಂಟ್ ಸ್ಕೂಲ್ ಇದ್ದರೆ ಡಿಫ್ರೆಂಟ್ ಸ್ಕೂಲ್ ಕೊಡಿ ಅಷ್ಟೇ. ನೋಡಿ 5ನೇ ಕ್ಲಾಸ್ ಆಯ್ತು. ಈಗ ಇಲ್ಲಿ ಚೆಕ್ ಮಾಡಿ. ಈಗ ನೋಡಿ 6th ಸ್ಟ್ಯಾಂಡರ್ಡ್ ಬಂತು ಆಟೋಮೆಟಿಕ್ಕಾಗಿ. ಸೊ 2013 ಇದ್ದಿದ್ದು 14 ಹೋಗ್ತೀರಾ. ಸೇಮ್ ಸ್ಟೇಟ್ ಬೋರ್ಡು, ಸೇಮ್ ಡಿಸ್ಟಿಕ್ ಇದ್ದರೆ ಸೇಮ್ ಡಿಸ್ಟಿಕ್ ಕೊಡಿ, ಸೇಮ್ ಸ್ಕೂಲ್ ಇದ್ದರೆ ಸೇಮ್ ಸ್ಕೂಲ್ ಕೊಡಿ. ನೋಡಿ 5th ಸ್ಟ್ಯಾಂಡರ್ಡ್ ಆದ ತಕ್ಷಣ ಇನ್ಯಾವ್ದು ಬರುತ್ತೆ ನಿಮಗೆ? 7th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್ ಮೇಲೆ 7th ಬರುತ್ತೆ. 14 ಇದ್ದಿದ್ದು 2015 ಆಗುತ್ತೆ. ಸೇಮ್ ಕರ್ನಾಟಕ ಸ್ಟೇಟ್ ಬೋರ್ಡ್, ಮೈಸೂರು ಡಿಸ್ಟಿಕ್, ಸೇಮ್ ಸ್ಕೂಲ್ ಇದ್ದರೆ ಸೇಮ್ ಸ್ಕೂಲ್. ಸೊ ನಾನು 8th 9th ಆಲ್ರೆಡಿ ಕೊಟ್ಟಿದ್ದೆ, ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ, ಡಿಸ್ಪ್ಲೇ ಆಗ್ತಾಯಿಲ್ಲ. ಸೊ ನೋಡಿ 11th ಮಾತ್ರ ಉಳಿಸ್ಕೊಂಡಿದ್ದೆ ಫಸ್ಟ್ PUC ಅಲ್ಲಿ ಅಂತ. ಸೊ ಫಸ್ಟ್ PUC, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನೋಡಿ 2021 ನಿಂತಿದ್ರೆ 2020 ನೀವು ಫಸ್ಟ್ PUC ಮಾಡಿರ್ತೀರಾ. ಸ್ಟೇಟ್ ಬೋರ್ಡಾ, ಯಾವ ಡಿಸ್ಟಿಕ್ಕು ನೋಡಿ. ಕಾಲೇಜ್ ನೇಮ್ ಏನಾದ್ರು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ಳಿ. ಸ್ಕೂಲ್ ನೇಮ್ ಅಥವಾ ಕಾಲೇಜ್ ನೇಮ್ ನೋಡೋಣ, ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ವಿದ್ಯಾರ್ಥಿ ಗೋಪಾಲ್ ಸ್ವಾಮಿ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿದ್ದು, ಹಾಗಾಗಿ ಐ ಆಮ್ ಚೇಂಜಿಂಗ್ ದಟ್ ಒನ್. ಸೊ ಈ ರೀತಿ ನೀವು ಪ್ರತಿಯೊಂದನ್ನು ಆ್ಯಡ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಸೊ ಈಗ ನಾನು ಕೆಳಗಡೆ ಡಿಸ್ಪ್ಲೇ ತೋರಿಸ್ತೀನಿ ನಿಮಗೆ. ಆ್ಯಡ್ ಆದ ತಕ್ಷಣ ಸ್ಕ್ರಾಲ್ ಡೌನ್ ನೋಡಿ, ಇಲ್ಲಿ ನೋಡ್ಬೋದು. ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಎಲ್ಲಿ ಓದಿದ್ದು ಅಂತ ಇಲ್ಲಿರುತ್ತೆ. ಲಾಸ್ಟಲ್ಲಿ ನೋಡಿ, ಇಲ್ಲಿ 12 years ಟೋಟಲ್ ನಂಬರ್ ಆಫ್ ಸ್ಟಡಿಡ್ ಇಯರ್ಸ್ ಈಸ್ 12 ಅಂತ ಇರುತ್ತೆ. ಅದನ್ನ ಆದ ತಕ್ಷಣ ನೆಕ್ಸ್ಟ್ ಕೊಡಿ, ಡಿಗ್ರಿ ಡೀಟೇಲ್ಸ್ ಬರುತ್ತೆ. ಸೊ ಡಿಗ್ರಿ ಡೀಟೇಲ್ಸಲ್ಲಿ ಅಗೈನ್ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನು ತ್ರೀ ಇಯರ್ಸ್ ಡಿಗ್ರಿ ಅಂತಿದೆ, 3 years ಡಿಗ್ರಿ ತಗೊಳ್ಳಿ. ನೆಕ್ಸ್ಟು UUCMS ನಂಬರ್ನ ಟೈಪ್ ಮಾಡಿ. ಎಂಟರ್ ಯುವರ್ ಡಿಗ್ರಿ ರಿಜಿಸ್ಟ್ರೇಷನ್ ಲೋನ್ ನಂಬರ್ ಅಂತ ಹೇಳಿದ್ರೆ UUCMS ರೋಲ್ ನಂಬರ್ ಏನಿರುತ್ತೆ ಅದನ್ನು ಟೈಪ್ ಮಾಡಿ. ಅದಾನಂತರ ಸೆಲೆಕ್ಟ್ ಯುವರ್ ಡಿಗ್ರಿ ಪಾಸ್ ಇಯರ್. ಸಪೋಸ್ ನೀವು ಈ ಇಯರು 6th ಸೆಮಿಸ್ಟರ್ ಮಾಡ್ತಾಯಿದ್ರೆ 2024 ಅಂತ ಕೊಡಿ. ಸೆಲೆಕ್ಟ್ ಯುವರ್ ಡಿಗ್ರಿ ಬ್ಯಾಚ್ ಅಂತಿರುತ್ತೆ. BBA 3 years ಅಂತ ಕೊಡಿ. ನಮ್ಮ ಸ್ಟೂಡೆಂಟ್ BBA ಮಾಡಿದಾರೋ ಅದಕ್ಕೆ. ಇನ್ ಕೇಸ್ BCom ಮಾಡಿದರೆ BCom ಅಂತ ಕೊಡಿ. ಯಾವ ಕಾಲೇಜು ಸ್ಟಡಿ ಮಾಡಿದ್ದು ಆ ಕಾಲೇಜಿನ ಟೈಪ್ ಮಾಡಿ. ನೆಕ್ಸ್ಟ್ ಕಾಲೇಜ್ ಅಡ್ರೆಸ್ ಇದೆ, ಕಾಲೇಜ್ ಅಡ್ರೆಸ್ನ ಟೈಪ್ ಮಾಡಿ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಡಿಗ್ರಿ ಮಾರ್ಕ್ಸ್ನ ಎಲ್ಲೂ ಕೂಡ ಕೇಳಿಲ್ಲ. ಸೊ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ. ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡು ಇಲ್ಲಿ ಕೇಳಿಲ್ಲ. ರ್ಯಾಂಕಿಂಗ್ ಯಾವ ರೀತಿ ಕೊಡ್ತಾನೆ ಅಂತ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವರು ಯೂನಿವರ್ಸಿಟಿ ಆಫ್ ಮೈಸೂರು ಓದಿರೋದು. ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು. ಸೊ ಇಷ್ಟು ಆದಮೇಲೆ ಸೇವ್ ಕೊಡಿ. ನೆಕ್ಸ್ಟ್ ಬಟನ್ ಬರುತ್ತೆ ನೋಡಿ. ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದರೆ ನೆಕ್ಸ್ಟ್ ಬಟನನ್ನು ಅದೇ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಅದು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟು PUC 12th ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಅಂದರೆ ವಿಲ್ಲಿಂಗ್ ಟು ಟೇಕ್ ಅಡ್ಮಿಷನ್ ನೋಡಿ. ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಅಂತಿರುತ್ತೆ. ಫುಲ್ ಟೈಮ್ ಅನ್ನೋದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಪಾನ್ಸರ್ಡ್ ಕೋಟಾನ ನೋ ಅಂತ ಕೊಡಿ. ಸ್ಪಾನ್ಸರ್ಡ್ ಕೋಟಾ ಬರೋದಿಲ್ಲ, ನೋ ಅಂತ ಕೊಡಿ. ನೆಕ್ಸ್ಟ್ ಕೊಡಿ. ಅದಾದ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ಸ್ಟೂಡೆಂಟ್ಸ್. ಯಾಕೆ ಅಂತ ಹೇಳಿದ್ರೆ ಇನ್ ಕೇಸ್ ನೀವು ಎಲ್ಲ ಪ್ರೋಸೆಸ್ಸು ಮುಗಿದು ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ KA ಸೀಟ್ ಅಲಾಟೆಡ್,
ಯು ಕ್ಯಾನ್ ರೀಫಂಡ್ ಯುವರ್ ಅಮೌಂಟ್. ನೀವೇನು ಮಾಡ್ಬೋದು, ನಿಮ್ಮ ಅಮೌಂಟನ್ನು ರೀಫಂಡ್ ಮಾಡ್ಕೋಬೋದು. ರೀಫಂಡ ಮಾಡುತ್ತೆ KEA ಇನ್ ಕೇಸ್ ಅಮೌಂಟ್ ಪೇ ಮಾಡಿದರೆ. ಅದು ಪೇ ಮಾಡೋದು ಯಾವ ಅಕೌಂಟಿಗೆ ಪೇ ಮಾಡಬೇಕು, ಆ ಅಕೌಂಟ್ ನಿಮ್ಮ ಅಕೌಂಟ್ ನಂಬರ್ನ ಬ್ಯಾಂಕ್ ನೇಮು, ಬ್ರ್ಯಾಂಚ್ ನೇಮು, IFSC ಕೋಡು, ಅಕೌಂಟ್ ನಂಬರು ಇಷ್ಟೂ ಕೂಡ ಕರೆಕ್ಟಾಗಿ ನೀವೇನು ಮಾಡಿ ಎಂಟ್ರಿಯನ್ನು ಮಾಡಿ ಸೇವ್ ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಆದಷ್ಟು ನಿಮ್ಮ ಅಕೌಂಟ್ ನಂಬರ್ನೇ ನೀವು ಕೊಡೋದಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಿಮ್ಮ ತಂದೆ ತಾಯಿ ಅಕೌಂಟನ್ನು ಕೊಡಬೇಡಿ ನಂಬರ್ನ, ನಿಮ್ಮ ಅಕೌಂಟ್ ನಂಬರ್ನೇ ಕೊಡಿ. ಸೇವ್ ಕೊಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಬರುತ್ತೆ ನೋಡಿ. ಬ್ಯಾಂಕ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಬಟನ್ ಅಲ್ಲೇ ಬರುತ್ತೆ. ಸೇವ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಕೊಟ್ಟ ತಕ್ಷಣ ನಿಮಗೆ ಡಾಕ್ಯುಮೆಂಟ್ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್. ನಾನು ಬಿಗಿನಿಂಗಲ್ಲೇ ಹೇಳಿದ್ದೀನಿ ನಿಮಗೆ, ಇವಿಷ್ಟು ಡಾಕ್ಯುಮೆಂಟ್ಸ್ನ ಫಸ್ಟ್ ಇಟ್ಕೊಂಡಿರಿ ಅಂತ. SSLC, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಸ್ಟಡಿ ಸರ್ಟಿಫಿಕೇಟ್ ಇಷ್ಟು PDF ಫಾರ್ಮ್ಯಾಟು. ಫೋಟೋ, ಸಿಗ್ನೇಚರ್, ಥಂಬ್ ಇಂಪ್ರೆಷನ್ ಇವಿಷ್ಟು JPG ಫಾರ್ಮ್ಯಾಟಲ್ಲಿ ಇರಬೇಕಾಗತ್ತೆ. ಈಗ ನಾನು ನೋಡಿ ಒಂದೊಂದೇ ಅಪ್ಲೋಡ್ ಮಾಡ್ತಾ ಬರ್ತೇನೆ. ಫಸ್ಟಿಗೆ ಫೋಟೋ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಪಾಸ್ಪೋರ್ಟ್ ಸೈಜ್ ಫೋಟೋ, ತಂಬು, ಅಲ್ಲಿ ನೋಡ್ಬೋದು ಇಮೇಜ್ ಫಾರ್ಮ್ಯಾಟ್ ಏನಿದೆ, JPG ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ, ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀನಿ. ಸೊ ಚೂಸ್ ಫೈಲ್ ಆದಷ್ಟು ಕಂಪ್ಯೂಟರ್ನಲ್ಲಿ ಮಾಡಿ ಸ್ಟೂಡೆಂಟ್ಸ್. ಪ್ಲೀಸ್ ಡೋಂಟ್ ಡೂ ಇಟ್ ಇನ್ ಸಿಸ್ಟಮ್. ಚೂಸ್ ಫೈಲ್ ಕೊಟ್ಟೆ, ಅಪ್ಲೋಡ್ ಕೊಟ್ಟರೆ ನಿಮಗೆ ಅಪ್ಲೋಡ್ ಆಗುತ್ತೆ. ಅದು ಕೂಡ 50 KB ಒಳಗಡೆ ಇರಬೇಕು. JPG ಫಾರ್ಮೇಟಲ್ಲಿರೋದು 50 KB ಒಳಗಿರಬೇಕು. PDF ಫಾರ್ಮೇಟಲ್ಲಿರೋದು 5 MB ಒಳಗಡೆ ಇರಬೇಕಾಗುತ್ತೆ. ನೋಡಿ ಸಕ್ಸಸ್ಫುಲಿ ಅಂತ ಬಂತು. ಈ ಕೆಳಗಡೆ ತೋರಿಸ್ತೀನಿ ನಾನು. ಸೊ ಅದು ಅಪ್ಲೋಡ್ ಆಗಿದೆ. ಈಗ SSLC ಮಾರ್ಕ್ಸ್ ಕಾರ್ಡು. ಚೂಸ್ ಫೈಲ್ ಕೊಡಿ. PDF ಕನ್ವರ್ಟ್ ಮಾಡ್ಕೊಂಡಿರಿ. JPG ಅಂತ PDF ಕನ್ವರ್ಟ್ ಮಾಡ್ಕೊಂಡಿರಿ. ಕನ್ವರ್ಟ್ ಮಾಡಿಕೊಂಡು ನೀವೇನು ಮಾಡಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ. ನೋಡಿ ನಾನು PDF ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಇನ್ ಕೇಸ್ PDF ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಟೈಮು ಇನ್ಕಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿರ್ತೀರ, ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಇನ್ಕಮ್ ಹಾಕಿರ್ತೀರ. ಹಾಗಾಗಿ ಆ ಮಿಸ್ಟೇಕ್ಸನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಓಕೆ, ನೋಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು ನೀವು JPG ಫಾರ್ಮ್ಯಾಟ್ 50 KB, PDF ಫಾರ್ಮ್ಯಾಟ್ 5 MB ಇರಬೇಕಾಗುತ್ತೆ. ನೋಡಿ ಒಂದೊಂದು ಅಪ್ಲೋಡ್ ಮಾಡಿದ ತಕ್ಷಣ ಒಂದೊಂದು ಅಲ್ಲೇ ನೀವು ಆಪ್ಷನ್ಸೇ ಬರೋಲ್ಲ. ಈಗ ಇನ್ಕಮ್ ಸರ್ಟಿಫಿಕೇಟ್ ನೋಡಿ, SSLC ಮಾರ್ಕ್ಸ್ ಕಾರ್ಡ್ ಹಾಕಿದ ತಕ್ಷಣ ಅಲ್ಲಿ ತೋರಿಸೋದೇ ಇಲ್ಲ. ಈಗ ಇನ್ಕಮ್ ಸರ್ಟಿಫಿಕೇಟ್ ಬಂತು. ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ಅದು ಆಪ್ಷನ್ಸಲ್ಲೇ ತೋರಿಸೋದಿಲ್ಲ ನಿಮಗೆ. ನೆಕ್ಸ್ಟ್ ಏನು ಬರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಫಾರ್ಮ್ D ಬರುತ್ತೆ. ಎಸ್, ಅಗೈನ್ ಚೂಸ್ ಫೈಲ್ ಕೊಡಿ. ಎಲ್ಲನೂ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರಿ ಅನ್ನೋದು ಇದಕ್ಕೇನೆ. ಓಕೆ, ಸೊ ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗುತ್ತೆ. ಸೊ ನನಗೂ ಕೂಡ ಕನ್ಫ್ಯೂಸ್ ಆಯಿತು. ಸೊ ಅಂದರೆ ಸ್ಟೋರ್ ಮಾಡ್ಕೊಂಡಿರೋದು ಅದನ್ನು ನಾನು A1 A2 ಅಂತ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಯಾವುದು ಅಂತ. ಸೊ ಇನ್ ಕೇಸ್ ನಿಮ್ಗೆ ಕನ್ಫ್ಯೂಸ್ ಆದರೆ ರೈಟ್ ಕ್ಲಿಕ್ ಕೊಡ್ಬಿಟ್ಟು ನೀವೇನು ಮಾಡ್ಕೊಳ್ಳಿ, ಅದು ಅದೇನಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಅಪ್ಲೋಡ್ ಕೊಡ್ತಾ ಇದ್ದೀನಿ. ಅಲ್ಲಿ ಕೊಟ್ಟ ತಕ್ಷಣ ಅದು ಕರೆಕ್ಟಾಗಿದೆಯಲ್ಲ ಅಂತ ಅಲ್ಲೇ ತೋರಿಸುತ್ತೆ ನಿಮಗೆ. ಓಕೆ, ಸೊ ಈಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ತುಂಬ ಇಂಪಾರ್ಟೆಂಟು. ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡು ಒಂದೇ ಒಂದು PDF ಇಟ್ಕೊಳ್ಳಿ. ಒಂದೇ ಒಂದು ಸ್ಟಡಿ ಸರ್ಟಿಫಿಕೇಟ್. ಯಾವುದೋ ಒಂದು ಸ್ಕೂಲಲ್ಲಿ ನೀವು ಒಂದೇ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಓದಿದ್ದೀರಾ ಅಂದ್ಕೊಳ್ಳಿ. ಆ ಸ್ಕೂಲ್ನ ಏನು ಒಂದು ಸ್ಟಡಿ ಸರ್ಟಿಫಿಕೇಟ್. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಏನು ಸ್ಟಡಿ ಸರ್ಟಿಫಿಕೇಟ್ ತೊಗೊಬಂದಿರ್ತೀರ, ಒಂದೇ ಸ್ಟಡಿ ಸರ್ಟಿಫಿಕೇಟು, ಆ ಫೋಟೋನೇ PDF ಮಾಡಿಟ್ಕೊಳ್ಳಿ. ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಅದನ್ನೇ ಅಪ್ಲೋಡ್ ಮಾಡಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಬಟ್ ಅದು ಅಪ್ಲೋಡ್ ಮಾಡಲೇಬೇಕು, ಇಲ್ಲಾಂದರೆ ತೊಗೊಳ್ಳೋದೇ ಇಲ್ಲ ಅದು.
ಹಾಗಾಗಿ ನೀವೇನು ಮಾಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಏನು ನೀವು ಸ್ಟಡಿ ಸರ್ಟಿಫಿಕೇಟ್ ತಂದಿರ್ತೀರ ಅದನ್ನೇ ನೀವೇನು ಮಾಡಿ, ಅಲ್ಲಿ ಆಪ್ಷನ್ಸ್ ಇಲ್ಲಿ ನೋಡ್ಬೋದು, ನೀವು ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನೇ PDF ಕನ್ವರ್ಟ್ ಮಾಡಿಕೊಂಡು ಏನು ಮಾಡಿ, ನೀವು ಆಪ್ಷನ್ ಕ್ಲಾಸ್ 1 ಕ್ಲಾಸ್ 7ವರೆಗೂ ಅದನ್ನೇ ಸೇಮ್ PDF ಅಪ್ಲೋಡ್ ಮಾಡಿ. ಅಪ್ಲೋಡ್ ಕೊಟ್ಟೆ ನಾನು, ಕ್ಲಾಸ್ 1 ಅಪ್ಲೋಡ್ ಆಯಿತು. ನೆಕ್ಸ್ಟು ಅಲ್ಲ ಕ್ಲಾಸ್ 1 ತೋರಿಸೋಲ್ಲ, ಕ್ಲಾಸ್ 2 ತೋರಿಸುತ್ತೆ. ಎಗೇನ್ ಸೇಮ್ PDF ಚೂಸ್ ಮಾಡಿ ಅಪ್ಲೋಡ್ ಮಾಡಿ. ಅದೇ ರೀತಿ ಅಪ್ ಟು 7, ಇನ್ ಕೇಸ್ ನೀವು 10th ಅದೇ ಓದಿದರೆ ಅದನ್ನೇ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೋಡಿ 2 ಆದ ತಕ್ಷಣ 3 ಬರ್ತದೆ, 4, 5, 6, 7 ಲೈಕ್ ವೈಸ್. ಫೋಟೋ ಇವು 3 ಮಾತ್ರ ಫೋಟೋ ಎಲ್ಲ PDF ಮಾಡ್ಕೋಬೇಕು. ಸರಿನಾ? PDF ಮಾಡ್ಬಿಟ್ಟು ಅಪ್ಲೋಡ್ ಮಾಡಬೇಕು. ಥರ್ಡ್ ಸ್ಟ್ಯಾಂಡರ್ಡ್ ಆಯಿತು. ಕೇಳಿದ್ರೆ ನೆಕ್ಸ್ಟ್ ಅಪ್ಲೈ ಮಾಡೋರಿಗೆ ನೀನು ಹೇಳು. ನೆಕ್ಸ್ಟ್ ಈಗ ಫಸ್ಟ್ ನೋಡಿ 3rd ಆದ ತಕ್ಷಣ 4th ಬಂತು. ಅಗೇನ್ ಸೇಮ್ PDF ಚೂಸ್ ಮಾಡಿ ಅಪ್ಲೋಡ್ ಕೊಡಿ. ಅದನ್ನೇ ಎಲ್ಲದಕ್ಕೂ ಹಾಕೋದು. ಯಾಕೆಂತ ಹೇಳಿದ್ರೆ ಈ ಫಸ್ಟ್ ಸ್ಟ್ಯಾಂಡರ್ಡು ಒಂದು ಕಡೆ ಓದಿ, 2nd to 3rd ಸ್ಟ್ಯಾಂಡರ್ಡು ಇನ್ನೊಂದು ಕಡೆ ಓದಿರ್ತಾರೆ. ಆವಾಗ ಏನಾಗುತ್ತೆ, ಚೇಂಜಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಪರ್ಪಸ್ಗೋಸ್ಕರ ಅವ್ರು ಏನು ಮಾಡಿದ್ದಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಎಲ್ಲಿ ಓದಿದ್ರೆ ಅಂತ ನಿಮಗೆ ಪ್ರತಿಯೊಂದನ್ನು ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಫಿಫ್ತ್ ಸ್ಟ್ಯಾಂಡರ್ಡ್ ಆಯಿತು. ಈಗ 6th ಸ್ಟ್ಯಾಂಡರ್ಡು ಸೇಮ್. ಇನ್ ಕೇಸ್ ಅದೇ ಸ್ಕೂಲ್ ಓದಿದರೆ ಸೇಮ್ PDF, ಬೇರೆ ಸ್ಕೂಲ್ ಓದಿದರೆ ಡಿಫ್ರೆಂಟ್ಸ್ PDF. ಸೆವೆಂತ್ ಸ್ಟ್ಯಾಂಡರ್ಡ್ ಬಂತು. ಓಕೆ, ಈಗ ನೋಡಿ 10th ಸ್ಟ್ಯಾಂಡರ್ಡ್ ಬರುತ್ತೆ. 7th ಸ್ಟ್ಯಾಂಡರ್ಡ್ ಆದ ತಕ್ಷಣ ಡೈರೆಕ್ಟ್ 10th ಸ್ಟ್ಯಾಂಡರ್ಡ್ ಬರುತ್ತೆ. 10th ಸ್ಟ್ಯಾಂಡರ್ಡ್ ಇನ್ ಕೇಸ್ 7 to 8 to 10th ಬೇರೆ ಸ್ಕೂಲ್ ಓದಿದರೆ ಬೇರೆ PDF, ಬೇರೆ ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಏನು ಮಾಡ್ಕೊಳ್ಳಿ, ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ. ಓಕೆ, 7th ಆಯಿತು ನೋಡಿ. ನೆಕ್ಸ್ಟು 10th ಇದೆ. 10th ಬೇರೆ ಸ್ಕೂಲ್ ಇದ್ದರೆ ಬೇರೆ PDF ಮಾಡ್ಕೊಂಡಿರ್ತಾರಲ್ಲ ಅದನ್ನೇ ಅಪ್ಲೋಡ್ ಮಾಡಿ. ಇಷ್ಟು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸ್ಟೂಡೆಂಟ್ಸ್ ಕೆಳಗಡೆ ನೋಡಿ ಅಲ್ಲಿ ಆಪ್ಷನ್ಸ್ ತೋರಿಸುತ್ತೆ ನಿಮ್ಗೆ ಯಾವ್ದಾದ್ರು ಅಪ್ಲೋಡ್ ಮಾಡಿಲ್ಲ ಅಂತ. ಓಕೆ, ಎಲ್ಲ ಮಾಡಿದ್ದೀರಾ. ಸೊ 10th ಸ್ಟ್ಯಾಂಡರ್ಡ್ ಎಗೇನ್ ತೋರಿಸ್ತಾ ಇದೆ ಅಂತ ಎಗೇನ್ ಇನ್ನೊಂದು ಸರಿ ಅಪ್ಲೋಡ್ ಮಾಡಿದೆ ಆ್ಯಕ್ಚುಲಿ, ಬಟ್ ಆ ರೀತಿನಿಲ್ಲ. 10th ಸ್ಟ್ಯಾಂಡರ್ಡ್ ತೋರಿಸ್ತಾನೆ, ಒಂದು ಸರಿ ಅಪ್ಲೋಡ್ ಆದರೆ ಅದು ತೋರಿಸುತ್ತೆ. ಸೊ ನೀವೇನು ಮಾಡಿ, ಸ್ಕಾಲ್ ಮಾಡಿ ಕೆಳಗಡೆಗೆ. ಸೊ ಸ್ಕಾಲ್ ಮಾಡಿ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡಿಂದ ಪೂರ್ತಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಅಪ್ಲೋಡ್ ಆಗಿದೆಯಾ ಅಂತ. ಇಲ್ಲಿ ರೆಡ್ ಮಾರ್ಕ್ ಪಕ್ಕ ನಿಮಗೆ ಡೌನ್ಲೋಡ್ ಆಪ್ಷನ್ ಇದೆ, ಬ್ಲ್ಯಾಕ್ ಮಾರ್ಕ್ ಡೌನ್ಲೋಡ್ ಅಂತ, ಅದನ್ನು ಕ್ಲಿಕ್ ಮಾಡಿ ನೀವು ಹಾಕಿರೋದು ಸರಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ. ನೋಡಿ ನಾನೀಗ ಸಿಗ್ನೇಚರ್ ಹಾಕ್ತೆ, ಡೌನ್ಲೋಡ್ ಕೊಟ್ಟೆ, ಅದು ಡೌನ್ಲೋಡ್ ಮಾಡಿದೆ, ಕರೆಕ್ಟಾಗಿದೆ. ಸೊ ಇಲ್ಲಿ ಒಂದೊಂದನ್ನೇ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ. ಅದಾದ ತಕ್ಷಣ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಅಪ್ಲೈ ಯಾವುದಕ್ಕೆ MBA ಅಂತ ಕೊಟ್ಟಿರಿ, MBA ಅಂತ ಕೊಡ್ತೀರಾ, ಅಪ್ಲೈ ಅಂತ ಕೊಡ್ತೀರಾ. ಸಪೋಸ್ MBA MCA ಎರಡೂ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಸರಿಯಾದ ರೀತಿ ಇನ್ಫಾರ್ಮೇಷನ್ ನನಗೆ ಕೊಟ್ಟಿಲ್ಲ, ಜಸ್ಟು ಅದಕ್ಕೆ ನಾನು ಹೇಳಿದ್ದು ತುಂಬ ಟೈಮ್ ತೊಗೊಳುತ್ತೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸಾಮ್ ಸೆಂಟರ್ಸ್ನ ಪ್ರಿಫರೆನ್ಸ್ ಕೊಡಬೇಕು. ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2. ಸೊ ಅವ್ರು ಮೈಸೂರು ಡಿಸ್ಟಿಕ್ ಇರೋದ್ರಿಂದ ಮೈಸೂರು ಕೊಟ್ಟಿದ್ದೀವಿ. ಸೆಕೆಂಡು ನಿಮ್ಗೆ ಯಾವ್ದು ಬೇಕು ಅಲ್ಲೇನು ಆಪ್ಷನ್ಸ್ ಕೊಟ್ಟಿರ್ತಾನೆ. ಸೆಕೆಂಡ್ ಡಿಸ್ಟಿಕ್ ಯಾವುದು ನಿಮ್ಗೆ ನಿಯರೆಸ್ಟ್ ಇರುತ್ತೆ ಆ ನಿಯರೆಸ್ಟು ಸೆಂಟರನ್ನು ನೀವು ಕೊಡಬೇಕಾಗುತ್ತೆ, ನಿಮ್ಮ ಪ್ರಿಫರೆನ್ಸ್. ಅದಾದ ತಕ್ಷಣ ಸಬ್ಮಿಟ್ ಬಟನ್ನ ಒತ್ತಿ. ನಾನು ಕ್ಲಿಕ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿಬಿಟ್ಟೆ, ಬಟ್ ನೀವೇನು ಮಾಡಿ ಸಬ್ಮಿಟ್ ಬಟನ್ನ ಒತ್ತಿ. ಸಬ್ಮಿಟ್ ಬಟನ್ ಒತ್ತ ತಕ್ಷಣ ನಿಮಗೆ ನೆಕ್ಸ್ಟು ಪೇಮೆಂಟ್ ಪೇಜಸ್ ಬರುತ್ತೆ. ಪೇಮೆಂಟ್ ಆದಮೇಲೆ ನೀವು ಡೌನ್ಲೋಡ್ ಮಾಡಿ. ಇಲ್ಲಿ ನಾನು ಫಸ್ಟೇ ಡೌನ್ಲೋಡ್ ಮಾಡ್ಕೊಬಿಟ್ಟಿದ್ದೀನಿ, ಪ್ಲೀಸ್ ಡೋಂಟ್ ಡೂ ದಟ್ ಮಿಸ್ಟೇಕ್. ಪೇಮೆಂಟ್ ಫಸ್ಟನ್ನ ಮಾಡಿ, ಪೇಮೆಂಟ್ ಆದ ತಕ್ಷಣ ನಿಮಗೆ ಈ ರೀತಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನೀವೇನೇನು ಅಪ್ಲೈ ಮಾಡಿದ್ರೆ ನೋಡಿ, ಫೋಟೋ, ಸಿಗ್ನೇಚರ್, ಥಂಬ್ ಇಂಪ್ರೆಷನ್ನು ಪ್ರತಿಯೊಂದು ಬರುತ್ತೆ. ಎಲ್ಲ ಕರೆಕ್ಟಾಗಿದೆಯಾ ಅಂತ ನೀವೇನು ಮಾಡಿ ಒಂದೊಂದನ್ನೇ ಓದ್ಕೊಂಡು ಚೆಕ್ ಮಾಡಿಕೊಡಿ. ಇನ್ ಕೇಸ್ ಏನಾದರೂ ಡಿಸ್ಕ್ರಿಪೆನ್ಸಿ ಇದ್ದರೆ ಎಗೈನ್ ಎಡಿಟ್ಗೆ ಮಾಡಿಕೊಂಡು ನೀವು ಅಲ್ಲಿ ಚೇಂಜಸನ್ನು ಮಾಡ್ಕೋಬೇಕಾಗುತ್ತದೆ.
ಸೊ ನಾರ್ಮಲಿ ನೀವು ಫಸ್ಟಿಂದ ಮಾಡ್ಕೊಂಬಂದ್ಬಿಟ್ರೆ ಕರೆಕ್ಟಾಗಿ ನಾನು ಹೇಳೋ ರೀತಿ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ನೀವು ಚೇಂಜಸ್ಸು ಅಂದರೆ ಎಲ್ಲರೂ ಮಿಸ್ಟೇಕ್ ಮಾಡಿರ್ತೀರ ಅಂತ ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ನ ಇದು ಮಾಡ್ಕೋಬೇಕಾಗುತ್ತೆ. ಬಟ್ ಅಪ್ಲಿಕೇಶನ್ ಯಾವಾಗ ಡೌನ್ಲೋಡ್ ಮಾಡ್ತೀರಾ, ಒನ್ಸ್ ಯು ಮೇಕ್ ದ ಪೇಮೆಂಟ್. ಅಲ್ಲಿ ಪೇಮೆಂಟ್ ಅಂತಿತ್ತು, ಫಸ್ಟು ಪೇಮೆಂಟನ್ನು ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಪೇಮೆಂಟ್ ಆಪ್ಷನ್ಸ್ಗೆ ಹೋಗಿ, ಪೇಮೆಂಟ್ ಆಪ್ಷನ್ಸ್ಗೆ ಹೋದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ನಿಮಗೆ ಅಲ್ಲಿ ಸಬ್ಮಿಟ್ ಕೊಡಿ, ಫಸ್ಟು ಸೇವ್ ಇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಪೇಮೆಂಟ್ ಆಪ್ಷನ್ಸ್ಗೆ ಹೋಗಿ, ಎಸ್, ಇಲ್ಲಿ ನೀವು ಪೇಮೆಂಟ್ ಆಪ್ಷನ್ನು ಸ್ಕ್ಯಾನ್ ಮಾಡಿಕೊಂಡು ನೀವೇನು ಮಾಡ್ತೀರಾ, ಪೇಮೆಂಟನ್ನು ಮಾಡ್ತೀರಾ. ಪೇ ನೌ ಅಂತ ಇರುತ್ತೆ, ನಿಮಗೆ ಪೇ ನೌ ಅಂತ ಕೊಡಿ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮು, KEA ರೆಫರೆನ್ಸ್ ನಂಬರ್ ಪ್ರತಿಯೊಂದು ಇರುತ್ತೆ. ಇಲ್ಲೇನು ಮಾಡ್ಬೇಕು, ನೀವು ಡೆಬಿಟ್ ಕಾರ್ಡಾ, ಕ್ರೆಡಿಟ್ ಕಾರ್ಡಾ ಅಥವಾ ಸ್ಕ್ಯಾನ್ ಮಾಡಿ ಪೇಮೆಂಟ್ UPI ಪೇಮೆಂಟ್ ಮಾಡ್ತೀರಾ ಅಂದರೆ ನೀವು ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಬೋದು. ಸೊ ಒನ್ಸ್ ಯು ಮೇಕ್ ದ ಪೇಮೆಂಟ್, I am repeating, please do it in ಕಂಪ್ಯೂಟರ್ PC, ಪರ್ಸ್ನಲ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಮಾಡಿ ಅಪ್ಲೈ ಮಾಡಿ. ಡೋಂಟ್ ಡೂ ಇಟ್ ಇನ್ ಮೊಬೈಲ್ ಫೋನ್ಸ್. ನೋಡಿ, ಪೇಮೆಂಟ್ ಆಯಿತು. ಪೇಮೆಂಟ್ ಆದ ತಕ್ಷಣ ನಿಮಗೆ ಕೆಳಗಡೆ ಡೀಟೇಲ್ಸ್ ಬರುತ್ತೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ. ಅಲ್ಲಿ ಈಗ ಪ್ರಿಂಟ್ ಕೊಡಿ. ನೀವು ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥದ್ದು ಪ್ರಿಂಟ್ ಬರುತ್ತೆ. ನೆಕ್ಸ್ಟ್ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ಸ್ ಬರುತ್ತೆ. ನೀವು ನೆಕ್ಸ್ಟ್ ಕೊಟ್ಟರೆ ಅಪ್ಲಿಕೇಶನ್ ಬರುತ್ತೆ. ಸೊ ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಹಿಂದೆ ಮಾಡೋದ್ನಲ್ಲ ಅದನ್ನು ಮಾಡಬೇಡಿ. ಇಲ್ಲಿ ನೋಡಿ, ಪ್ರಿಂಟ್ ಅಪ್ಲಿಕೇಶನ್. ಪೇಮೆಂಟ್ ಆದ ನಂತರ ಬರೋದು ತುಂಬ ಇಂಪಾರ್ಟೆಂಟು. ಪೇಮೆಂಟ್ ಆದ ನಂತರ ಬರ್ತಕ್ಕಂತಹ ಪ್ರಿಂಟ್ ಅಪ್ಲಿಕೇಶನ್ನ ಪ್ರಿಂಟ್ ಮಾಡಿ. ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗುತ್ತೆ. ಸ್ಟೂಡೆಂಟ್ಸ್, ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋವನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೋಡಿ, ಎಷ್ಟು ಜನ ಅಪ್ಲಿಕೇಶನ್ ಜಾಸ್ತಿ ಆಗ್ತಾರೋ ನಿಮಗೆ ಎಕ್ಸಾಮಿನೇಷನ್ ಕನ್ಫರ್ಮೇಷನ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪೋಸ್ಟ್ಪೋನ್ ಆಗೋಂತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲೇನು ಡಿಸ್ಪ್ಲೇ ಆಗ್ತಾ ಇದೆ, ಇವಿಷ್ಟು ಇನ್ಫಾರ್ಮೇಷನ್ನ ಫಸ್ಟು ನೀವು ರೆಡಿ ಮಾಡಿ ಇಟ್ಕೊಂಡು ನೀವೇನು ಮಾಡಿ ಅಪ್ಲಿಕೇಶನ್ಸ್ನ ಹಾಕಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಥಂಬ್ ಫೋಟೋ, ಸಿಗ್ನೇಚರ್ and study certificate. All these information are first you keep it with you, then you start applying. I hope this video is helped you a lot.